ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ಇವತ್ತು ಎಲ್ಲರಿಗೂ ಒಂದು ದೊಡ್ಡ ನಿರೀಕ್ಷೆ, ಭರವಸೆಯ ದಿನವಾಗಿರೋದ್ರಿಂದ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ದೇವರು ಬಹಳ ಒಳ್ಳೆಯವನು. ಆತನ ನಂಬಿದಂತ ಪ್ರತಿಯೊಂದು ಆತನ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡುವಂತ ಕರ್ತನಾಗಿದ್ದಾನೆ. ಯಾಕಂದ್ರೆ ನಮ್ಮ ದೇವರು ಎಷ್ಟು ಒಳ್ಳೆಯವರಂತ ಹೇಳಲಿಕ್ಕೆ, ನಮ್ಮಿಂದ ವರ್ಣಿಸಲಿಕ್ಕೆ ಮಾತಿಲ್ಲ. ಯಾಕಂದ್ರೆ ನಮ್ಮ ದೇವರು ನಮ್ಮ ಪಕ್ಷವಾಗಿ ಇದ್ದು ಅಂತ ಕಾರ್ಯಗಳನ್ನ ಮಾಡುವಂತ ಕರ್ತನಾಗಿದ್ದಾರೆ. ಪ್ರಿಯರಾದವರೇ, ವಿಶೇಷವಾಗಿ ಈ ದಿನದಲ್ಲಿ ವಾಕ್ಯಕ್ಕೆ ಹೋಗೋಣ. ವಾಕ್ಯವು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಹೊಸ ಬೆಳಕನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ಅನೇಕರು ಹೀಗೆ ಹಂಚಿಕೊಳ್ತಾರೆ. ಈ ವಾಕ್ಯದ ನಿಮಿತ್ತವಾಗಿ ಬಂದಂತ ಆಶೀರ್ವಾದಗಳು ಅವ್ರು ಹೇಳ್ತಾರೆ, ಪಾಸ್ಟರ್, ನಮ್ಮ ಜೀವಿತದಲ್ಲಿ ಈ ಒಂದು ಪ್ರತಿಯೊಂದು ದೇವರ ವಾಕ್ಯ ನಮಗೆ ಅನೇಕ ಬಿಡುಗಡೆ ಕೊಡುವಂಥದ್ದಾಗಿದೆ. ಆ ವಾಕ್ಯಗಳನ್ನ ಕೇಳುತ್ತಿರುವಾಗ ನಮ್ಮ ಜೀವಿತದಲ್ಲಿ ದೇವರು ಹೊಸ ಹೊಸ ಆಲೋಚನೆಗಳನ್ನ ನಮ್ಮಲ್ಲಿ ಕೊಡುವಂತ ಒಂದು ವಾಕ್ಯವಾಗಿದೆ. ಯಾಕಂದ್ರೆ ದೇವರ ವಾಕ್ಯ ಆ ರೀತಿಯಾದದ್ದು. ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ಪ್ರಿಯರಾದವರೇ, ನಾನು ನೋಡ್ಬೇಕಂದ್ರೆ ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಬಂದಂತ ಪ್ರತಿಯೊಬ್ಬೊಬ್ಬರಿಗೂ ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾನು ಅವರನ್ನ ನೋಡಿ ಹೇಳೋದು, ಅವರ ಸಮಸ್ಯೆಗಳಿಗೆ ಬರುವಾಗ, ಅವರ ಹೋರಾಟಗಳಲ್ಲಿ, ಸಂಕಟಗಳಲ್ಲಿ, ಅವರು ಯಾವುದೇ ರೀತಿಯಾದ ಸಮಸ್ಯೆಗಳಲ್ಲಿ ಎದುರಾಗಿ ಬರುವಾಗ ವಾಕ್ಯ ಹೇಳ್ತದೆ, ನೀವು ಭಯಪಡಬೇಡಿ, ನಾನು ನಿಮಗಾಗಿ ಸಹಾಯವನ್ನ ಮಾಡುವಂತ ಕರ್ತನಾಗಿದ್ದೇನೆ. ಅದಕ್ಕಾಗಿನೇ ನೋಡಿ, ದೇವರು ತಾನೇ ಹೀಗೆ ಒಂದು ಮಾತನ್ನ ಹೇಳ್ತಾರೆ. ನಾವು ವಾಕ್ಯದಲ್ಲಿ ನೋಡೋಣ. ನೋಡಿ, 118ನೇ ಕೀರ್ತನೆ 7ನೇ ವಾಕ್ಯದ ಹೇಳ್ತದೆ, ಯೆಹೋವನು ನನಗಿದ್ದಾನೆ, ಆತನು ನನಗೆ ಸಹಾಯಕನು, ನಾನು ಭಯಪಡೆನು. ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ಹೇಳ್ತದೆ 118ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಈಗ ಹೇಳ್ತದೆ, ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡುವನು. ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡುವನು ಎಂಬುದಾಗಿರ್ತಾರೆ. ದೇವರೇ ನಮ್ಮ ಸಹಾಯಕನಾಗಿರುವುದರಿಂದ ಮನುಷ್ಯರು ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ವಿಶೇಷವಾಗಿ ಅನೇಕರು ಸಭೆಯ ವಿಷಯದಲ್ಲಿ, ಸಭೆಯ ಸೇವೆಯಲ್ಲಿ ಬಹಳ ಈ ದಿನದಲ್ಲಿ ನಿರಾಶರಾಗ್ಬಿಟ್ಟಿದ್ದಾರೆ. ಸಭೆ ಅಂದರೆ, ಸಭೆ ಸೇವೆ ಅಂದರೆ ಕಾಮನ್ ಆಗಿ ಒಂದು ಅನೇಕ ಸಭಿಕರ ಅಂದ್ರೆ ಸಭೆಯ ಸೇವಕರ ವಿಷಯದಲ್ಲಿ ಬಹಳ ಒಂದು ತಪ್ಪಾದ ಅಭಿಪ್ರಾಯವುಳ್ಳವರಾಗಿ, ತಪ್ಪಾದ ಒಂದು ಕಾರ್ಯಗಳನ್ನು ಒಳಗೊಂಡವರಾಗಿ ಇವತ್ತು ಅನೇಕರು ಏನಾಗಿದ್ದಾರೆ ಅಂದ್ರೆ, ಸಭೆ ಸೇವೆ ಅಂದರೆ ಅದನ್ನ ಒಂದು ರೀತಿಯಾಗಿ ಹೀನಾಯವಾಗಿ ಯೋಚಿಸುವುದು. ಸಭೆ ಸೇವೆ, ಸಭೆಯ ವಿಷಯ, ಸಭೆಯ ಕಾಣಿಕೆ, ಸಭೆಯಲ್ಲಿ ಬರುವಂತ ಪ್ರತಿಯೊಂದು ಕಾರ್ಯಗಳು ಅಂತ ಹೇಳುವಾಗ ಅದನ್ನ ಏನೋ ಒಂದು ರೀತಿಯಾಗಿ ತೆಗೆದುಕೊಳ್ಳುತ್ತಾರೆ. ಹಾಗಲ್ಲ ಪ್ರೀತಿಯ ದೇವರ ಮಕ್ಕಳೇ, ಸಭೆ ಸೇವೆ ಎನ್ನುವುದು ಕರ್ತನು ಬರುತ್ತೀನಿ ಅಂತ ವಾಗ್ದಾನ ಮಾಡಿರುವುದು ತನ್ನ ಸಭೆಗಾಗಿ, ಮೊದಲಿಂಗನು ಮೊದಲಿಗತಿಗಾಗಿ ಬರುವಂತ ಕರ್ತನಾಗಿದ್ದಾರೆ. ಹಂಗಾಗಿ ಅಷ್ಟರೊಳಗೆ ಒಂದು ವಾಕ್ಯ ಹೇಳ್ತದೆ ನೋಡಿ. ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13:6 ವಾಕ್ಯ ಹೇಳ್ತದೆ, ಕರ್ತನ ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡುವನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಕರ್ತನು ನಮಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ನಾವು ಹೇಳಿ ಇಲ್ಲಿ ಹೇಳ್ತಾರೆ, ಕರ್ತನು ನನ್ನ ಸಹಾಯಕನು, ಭಯಪಡನು, ಮನುಷ್ಯನು ನನಗೆ ಏನು ಮಾಡುತ್ತಾನೆ ಎಂಬುದಾಗಿ ಧೈರ್ಯವಾಗಿದ್ದು. ಆದುದರಿಂದ ಪ್ರಿಯರಾದವರೇ, ನಿಮಗೆ ದೇವರ ವಾಕ್ಯಗಳನ್ನ ಸಾರಿದಂತ ನಿಮ್ಮ ಸಭಾನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ದೊಡ್ಡ ಆಶೀರ್ವಾದ ಹೇಳ್ತಾರೆ ವಾಕ್ಯದಲ್ಲಿ. ಇದು ನಿಮ್ಮ ಒಂದು ಸೇವೆಯ ಸಭಾನಾಯಕರಿದ್ದಾರಲ್ಲ, ಅವರು ಬಹಳ ತ್ಯಾಗದಿಂದ ಸೇವೆಯನ್ನು ಮಾಡಿರ್ತಾರೆ. ಸೇವೆ ಅನ್ನೋದು ಅಷ್ಟು ಸುಲಭವಲ್ಲ. ಪಾಸ್ಟರ್ ಸ್ಥಾನ ಅನ್ನೋದು ಅಷ್ಟು ಸುಲಭವಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಇದಕ್ಕಾಗಿ ದೇವರು ಆ ಸಭೆಗಾಗಿ ತನ್ನ ರಕ್ತವನ್ನೇ ಚೆಲ್ಲಿದ್ದಾರೆ. ಸಭೆ ಅಂದರೆ ಯಾರು? ನೀವು ನಾವುಗಳೇ. ಆ ಸಭೆ ಅಂದರೆ ನಾವು ಕೂಡಿ ಬರುವಾಗ ನೀವು ನಾವುಗಳೇ ಪ್ರಿಯರಾದವರೇ ಸಭೆ ಆಗಿದೆ. ಹಾಗಾಗಿ ಸಭೆಯ ವಿಷಯದಲ್ಲಿ, ಸಭೆಯ ಕಾರ್ಯದಲ್ಲಿ, ಸಭೆಯ ಸೇವೆಯಲ್ಲಿ ಅನೇಕ ಜನಗಳು ಹೇಳಿಕೊಳ್ಳುವ ಮಾತುಗಳನ್ನ ಅಲ್ಲಗಳೆಯುವುದನ್ನ ಬಿಟ್ಟು ಅದನ್ನ ಮಾನ್ಯವಾಗಿ ಎಣಿಸಿ, ಸಭೆ ಸೇವೆ, ಸಭೆ ಕಾರ್ಯಗಳು ಎಂಬುದಾಗಿ ಮಾನ್ಯವಾಗಿ ಎಣಿಸಬೇಕು. ಅದಕ್ಕೆ
27ನೇ ಕೀರ್ತನೆ, ಐ ಥಿಂಕ್ 27ನೇ ಕೀರ್ತನೆಯಲ್ಲಿ ಹೇಳ್ತಾರೆ, ಒಂದು ವಾಕ್ಯವನ್ನು ಓದೋಣ. ಕೀರ್ತನೆ 27 ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನೇ ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಪ್ರಿಯರಾದವರೇ, ಯೆಹೋವನೇ ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನೇ ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರುವೆನು? ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ದೇವರು ನಮಗೆ ಒದಗಿಸಿದ ಹೋದರೆ, ಯೆಹೋವ ಹೀರೆ ನಮ್ಮ ಜೀವಿತದಲ್ಲಿ ಅನುಗ್ರಹಿಸದೆ ಹೋದರೆ ಯಾವುದೊಂದು ನಮಗೆ ಬರೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಏನಂತ, ದೇವರ ಚಿತ್ತವಿಲ್ಲದೆ ಒಂದು ಹುಲ್ಲುಗಡ್ಡಿ ಕೂಡ ಹಳ್ಳಾಡುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಆಶೀರ್ವಾದವು ಥ್ರೂ ದೇವರು ಸಭೆಯ ಮುಖಾಂತರವಾಗಿ ಒದಗಿಸಿಕೊಡುವಂತ ಆಶೀರ್ವಾದಗಳಾಗಿದೆ. ಸಭೆಯನ್ನ ಬಿಟ್ಟು ನೀವು ಏನೇ ಮಾಡ್ಲಿಕ್ಕೆ ಹೋದರೂ ಅದು ನಿಮ್ಮ ಜೀವಿತದಲ್ಲಿ ಏನಾಗುವುದಿಲ್ಲ, ಸಫಲವಾಗುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಸಭೆಯ ಸೇವೆಯಲ್ಲಿ ನೀವು ಕೊಡುವುದು, ಸಭೆ ಸೇವೆಗಾಗಿ ನಿಮ್ಮ ದಶಮ ಭಾಗ ಕಾಣಿಕೆಯನ್ನು ಕೊಡುವುದು ನಿಮ್ಮ ಜೀವಿತಕ್ಕೆ ಏಳಿಗೆಯನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ. ಎಲ್ಲ ರೀತಿಯಾದ ಹಣದ ನುಂಗುವ ಹುಳಗಳನ್ನ ದೇವರು ತಡೆಗಟ್ಟುವನಾಗಿ ಇದ್ದಾನೆ. ಈ ಒಂದು ವಿಷಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ಆದ ಕಾರಣ ಪ್ರಿಯರಾದವರೇ, ಯಾವ ವಿಷಯದಲ್ಲೂ ಯಾವ ಕಾರ್ಯದಲ್ಲೂ ಯಾವುದಕ್ಕಾಗಿ ನೀವು ಭಯಪಡಬೇಡಿ, ದೇವರು ನಿಮ್ಮೊಂದಿಗೆ ಇದ್ದಾರೆ. ಹಂಗಾಗಿ ಈ ಒಂದು ವಾಕ್ಯ ಏನಂದ್ರೆ, ಭಯಪಡಬೇಡಿ. ದೇವರ ಸೇವೆಗಾಗಿ, ದೇವರ ಕಾರ್ಯಕ್ಕಾಗಿ, ದೇವರ ವಿಶೇಷವಾದ ನಿಮ್ಮಲ್ಲಿ ಜ್ಞಾನ ತಿಳುವಳಿಕೆಯನ್ನು ಕೊಡುವುದಕ್ಕೆ ಶತನಾದದ್ದರಿಂದ ಈ ಒಂದು ಸೇವೆಯಲ್ಲಿ ಮುಂದುವರಿಯುವುದಕ್ಕೆ ನೀವೆಲ್ಲರೂ ಮುಂದಾಗಿ ಸೇವೆಗೆ ಕೈ ಜೋಡಿಸಿ. ಸೇವೆ ಅನ್ನೋದು ಈ ಲೋಕದಲ್ಲಿರುವಂತ ಎಲ್ಲಾ ಕೆಲಸಕ್ಕಿಂತಲೂ, ಯಾವುದೇ ದೊಡ್ಡ ಕಾರ್ಯಕ್ಕಿಂತಲೂ ಸೇವೆ ಅನ್ನೋದು ಬಹಳ ಅತ್ಯಧಿಕವಾದದ್ದು. ಕರ್ತನ ಸೇವೆ ಅಮೂಲ್ಯವಾದದ್ದು. ಕರ್ತನ ಸೇವೆಯನ್ನು ಹೊರತು ಬೇರೆ ಯಾವ ಸೇವೆಗೂ ಅದನ್ನು ಹೋಲಿಸಕ್ಕಾಗೋದಿಲ್ಲ. ಪ್ರಾರ್ಥನೆ ಮಾಡಿ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಈ ದಿನಮಾನದಲ್ಲಿ ಸ್ವಾಮಿ ದೇವರೇ, ಕೂಡಿ ಬಂದಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ. ಈ ಸೇವೆ ವಿಷಯದಲ್ಲಿ ಯಾರೆಲ್ಲ ಮಕ್ಕಳು ದೇವರೇ ನಿನ್ನ ಜೊತೆಗೆ ಕೈ ಜೋಡಿಸಿ ಕಾರ್ಯಗಳನ್ನ ಮಾಡ್ಬೇಕಂತಿದ್ದಾರೋ ಅವ್ರನ್ನ ಆಶೀರ್ವಾದ ಮಾಡು ದೇವರೇ. ಸೇವೆಯ ನಿಮಿತ್ತವಾಗಿ ಬರುವಂತ ಆಶೀರ್ವಾದಗಳು ಈ ಮಕ್ಕಳ ಜೀವಿತದಲ್ಲಿ ನೆಲೆಗೊಂಡು ಬಾಳುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಇವತ್ತು ನಿಮಗೆ ಒಳ್ಳೆಯ ವಾರ್ತೆ ಕೊಡಲ್ಪಟ್ಟಿದೆ. ನಂಬಿ ಬಾಳಿ ದೇವರು ಮಹಾದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ.